ಮನಿ 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 ತಿರುಗಾಡಿ ಚಿಕನ್ ಒಣಗಿ ಗೋಳೆ ಮಾಡೋದಕ್ಕೆ ಮತ್ತೆ ಏನಿಲ್ಲ ಅಂದ್ರೂ 2-3 ಕಿಲೋ ಆಗ್ಯದ ನೋಡಿದು. ಮಸ್ತನಾಗಿದೆ. ಗರಂ ಮಾಡಿ ಇದ್ರ ಮ್ಯಾಗ ಇನ್ನೊಂದು ಜರ ಕೊತ್ತಂಬರಿ ಹಾಕಿ ಇಟ್ಟು ಬಿಡ್ತೀನಿ ಆ ಕಡೆ ತಾನೇ. ಅವನಿಗೆ ಮತ್ತು ನನ್ನ ಗಂಡಗೆ ಬರ್ನೇ ಹೇಳ್ತೀನಿ ನಾನೇ ತಂದು ಮಾಡಿನಂತ. ಅವನಿಗೇನು ಗೊತ್ತಾಗ್ತದೆ ನಾನು ಬೆಳ್ಕೊಂಡು ಬಂದಿನಂತ. ಆಯ್ತು, ನನಗೆ 1000 ರೂಪಾಯಿನೂ ಉಳಿತಾವ. ಯಾವ ನೀನು ಚಿಕನ್ನೇ ತಂದಿಲ್ಲ, ಇಟ್ಟು ಚಿಕನ್ ಒಣಗಿ ಎಲ್ಲಿದ್ದು ಬತ್ತವೆ ಯವ್ವ, ಎಟ್ಟಾಕೊಂದದಲ್ಲ. ಏಯ್ ಬಾಡೆ, ಮತ್ತು ನಿಮ್ಮ ಅಪ್ಪಗೆ ಹೇಳಿ ಅವು ಚಿಕನ್ನೇ ತಂದಿಲ್ಲ, ಯಾರು ಬಲ್ಲಿದ್ರೆ ಇಸ್ಕೊಂಬಂದ ಅಂತ ಹೇಳಿ ಮತ್ತು ಚಿಕನ್ ತಂದಿಕೆ ಮಾಡ್ಯಾಳ ಅಂತ ಹೇಳಿ ಅವ್ವ. ಮತ್ತು ಜಗ ತೆಗಿಕ ನಿನಗೆ ಅವ್ರು ರೊಕ್ಕ ವಾಪಸ್ ಕೊಡೋದು ನಿಂದಿರ್ತಾನೆ. ನಾ ರೊಕ್ಕ ಉಳಿಸೋ ಸಲಿಯಾಕ್ರೆ ಮನೆ ಹೋಗಿ ಬೆಳ್ಕೊಂಬಂದಿನಿ. ಸುಮ್ ಕುಂದ್ರಗಪ್ಪ, ಅವು ತಂದು ಮಾಡ್ಯಾಳ ಅಂತ ಹೇಳು. ಹ್ಞೂ ಆಯ್ತು ಹೇಳ್ತೀನಿ ತಗೋ. ನಂಗೆ ಒಂದು ಜರ ಹಾಕ್ಕೊಡು ಬೇವ, ನಾವು ಮಸ್ತ್ ವಾಸ ಹೊಂಟದು ಉಣ್ತೀನಿ ನಾನು, ನನಗೆ ಹೊಸ ಅಲ್ಲತ್ತದ. ಆಯ್ತಾಯ್ತು, ಇಟ್ಟು ಗರಂ ಮಾಡ್ತೀನಿ. ಥಂಡದಾಗ್ಯದ ಗರಂ ಮಾಡ್ಕೆ ಹಾಕೊಂಬಂದು ಕೊಡ್ತೀನಿ. ನಡೀನಿ ಅಲ್ಲಿ ಹೊರಗೆ. ಯಾವ ಜಲ್ದಿ ಹಾಕ್ಬಿಡುವೆ, ಹೊಸ ಆಗ್ಯದ ನಂಗೆ. ಇನ್ನೂ ಇಟ್ಟತನ ಮಾಡ್ತಿ, ಜಲ್ದಿ ಹಾಕ್ಕೊಡು ನನಗೆ. ಅಯ್ಯಯ್ಯ, ನಿನಗೇನು ಒಂದು ಜರ ದಮ್ಸದ ಏನಿಲ್ಲ ಗರಂ ಮಾಡತನ ಬಿಟ್ಟರೆ ನನಗೆ ಹರ್ಕೊಂತೀನಿ ಹಂಗೆ ಕಾಣಿಸ್ತಿಲ್ಲ. ನೀ ಏನು ನಿಮ್ಮ ಅಪ್ಪ ನಂಗೆ ಬರೀ ಹೊಟ್ಟೆ ಕುಳ ಅಂತ ಬಡ್ಕೋತೀನಿ ನೋಡು ಒಂದು ಸಾವನ. ನಿಂದ್ರೆ ಒಂದು ಜರ ಗರಂ ಮಾಡ್ತೀನಿ ಅಂತ ಹೇಳೋಗುತ್ತಿಲ್ಲ. ಯವ್ವ ಯಾಕೋ ಜರ ಹೊರಗಡೆಗೆ ಬಂದಂಗೆ ಆಲತ್ತದ. ಹೋಗಿ ಬರ್ತೀನಿ ಸುಮ್ಮ. ಮತ್ತು ಹೊಟ್ಟೆಗೆಲ್ಲ ಹಾಗೆ ಇಟ್ಕೊಂಡು ಉಂಡಂದ್ರೆ ಮತ್ತೆ ಹ್ಯಾಂಗೆ ಊಟ ಹೋಗ್ತದ. ಎಲ್ಲ ಖಾಲಾಸ್ ಮಾಡ್ಕೊಂಡು ಬಂದಂದ್ರೆ ಹೊಟ್ಟೆಯಿಂದ ಅವಾಗ ಬರ್ಚಕ್ಕೆ ಊಟ ಹೋಗ್ತದ. ಏಯ್ ಗರಂ ಮಾಡಿ ನೋಡು, ಗರಂ ಮಾಡೀನಿ. ಒಂದು ತಾಟ್ನೆ ಹಾಕೊಂಡ್ಕೆ ಕೂತುಣು ಇಲ್ಲೇ. ಮತ್ತು ಬೆಕ್ಕ ನಾಯಿದು ಬರಂಗವ ನೋಡಂಗೆ ಕೂತುಣು. ನಾ ಹೋದಕ್ಕನೆ ಪಾಟ್ನೆ ಹೊರಗಡೆ ಹೋಗಿ ಬರ್ತೀನ ಜರ ನೋಡಂಗೆ. ಹ್ಞೂ ಆಯ್ತು, ನಾ ಇಲ್ಲೇ ಕೂತು ಉಣ್ತೀನಿ ತಗೋ, ಹಾಕೊಂದಿನಿ. ಹೋವಾ ಯವ್ವ, ಮಸ್ತ್ ಚಿಕನ್ ಒಣಗಿ ಹೊಟ್ಟೆ ತುಂಬ ಉಣ್ತೀನಿ. ನಮ್ಮವರೇ ಜಿಪ್ಪುಣತನ ಮಾಡಿ ಒಂದಿನ ಚಲೋ ಮಾಡಲ್ಲ ಅಡಿಗೆ. ಮಸ್ತ್ ವಾಸ ಹೊಂಟದ. ಇವತ್ತು ಹಾಕೊಂಡು ಉಂಡು ಬಿಡ್ತೀನಿ. ಏ ಚಿಂಪೆ, ನಿಮ್ಮ ಎಲ್ಲಿಗೆ ಹೋಗಳ? ಎಲ್ಲಿ ಕಾಣಲಿ ಆಗ್ಯಾಳ? ಅಲ್ಲಿ ಹೊರಗೆಲ್ಲ ಕರ್ದು ಬಂದ ಎಲ್ಲಳ? ಯಪ್ಪ ಅವಲ್ಲ, ಇಲ್ಲಿ ನಾಯಿ ಬೇಕೇನ್ರ ಬರಂಗವ ನೋಡತ್ ನನಗೆ ಇಲ್ಲಿ ಕುಂದರ್ಸಿ ಊಟ ಮಾಡತ್ ಹೇಳಿ ಹೊರಗಡೆ ಹೋಗ. ಚಿಕನ್ ತಂದು ಮಾಡ್ಯಾಳೇನೇನು? ಇಲ್ಲ. ಹ್ಞೂ ಮಾಡ್ಯಾಳ ನೋಡಪ್ಪ, ಮಾಡಲ್ಲಿ ಗ್ಯಾಸಿನ ಮ್ಯಾಗ ಇಟ್ಟಾಳ ನೋಡು. ಹೊರಗಡೆಗೆ ಹೋಗಳಂದ್ರೆ ಕಮ್ಮು ತಿನ್ನು ತಿಂದೇ ಹೋಗಿರ್ತಾಳೆ ಹೊರಗಡೆಗೆ. ಆಯ್ತು, ಆಕಿನ್ನೂ ಊಟ ಆಗ್ಯದ. ಈಗ ಇವನ್ ಚಿಂಪೆನ ಹಾಕೊಂಡು ಉಳ್ಳೋಗುತ್ತಾನ. ಈಗ ಇಟ್ಟು ಒಂದು ಕೆಲಸ ಮಾಡ್ತೀನಿ. ಇಟ್ಟು ಚಿಕನ್ ಏನು ಮಾಡ್ತೀನಿ ಒಯ್ದಕ್ಕೆ ಅಂದ್ರೆ ನಾವು ಹ್ಯಾಂಗೆ ಭೀ ಇವತ್ತು ಪಾರ್ಟಿ ಮಾಡ್ತಿದ್ದೆವು. ಸಂಗಟ ಏನು ತಿನ್ನೋದು ಇದು ಮಾಡ್ತಿದ್ದೆವು. ಚಿಕನ್ ಒಯ್ದು ಮಸ್ತನೇ ಪಾರ್ಟಿ ಮಾಡ್ಬಿಡ್ತೀವಿ ಇವತ್ತು. ಗೌಡ್ರದು ಎಲ್ಲ ಕಾಯ್ಲಿತ್ತಾರ. ಹೋಗಿ ಒಯ್ತೀನಿ ಇದಿಟ್ಟು. ಮಸ್ತ್ ವಾಸ ಉಂಟದ. ಇವತ್ತು ಸಂಕ್ರಾಂತಿ ಕರಿ ಪಾರ್ಟಿ ಭಾರಿ ಆತದ. ಯಪ್ಪ ಯಾಕಡೆ ತೊಗೊಂಡು ನಡೆದೆ ಒಣಗಿ ಡಬ್ರಿ ಅವು ಬಂದು ಕೇಳ್ತಾವಡ್ ಮತ್ತ. ನಿಮ್ಮವು ಹಾಗೆ ಒದರ್ತಾಳಕಿ ಮಾಡೋ ಕೆಲಸ ಇಲ್ಲ. ನಾ ಕೊಟ್ಟಿನಿ ರೊಕ್ಕ ಚಿಕನ್ ತರ್ಲಿಕ್ಕೆ. ಅದಕ್ಕೆ ನಾ ಒಯ್ತೀನಿ. ಇದು ಪಾರ್ಟಿ ಮಾಡೋರಿದ್ದೇವು ನಾವು. ಇಟ್ಟು ಚಿಕನ್ ಒಯ್ತೀನಿ. ನಿಮ್ಮವು ಬಂದ್ರೆ ಏನಕ್ಕೆ ಗೊತ್ತಿಲ್ಲ ಹೇಳಿ ಹೇಳ್ಕೋಬೇಡ. ಅವು ಬಂದೀಗ ನಂಗೆ ಬೈದ್ರು ಅಂದ್ರೆ ನಾ ಏನು ಮಾಡಲಿ? ಸರಿ, ಇವಾಗ ಹೊಟ್ಟೆ ಖಾಲಿ ಆಯ್ತು ನೋಡಿ. ಈಗ ಮಸ್ತ್ ಪಕ್ಕಿ ಜಡಿತೀನಿ. ಈಗ ಹೊಟ್ಟೆ ತುಂಬ ಉಣ್ಬೇಕೀಗ. ಇವ ನನ್ನ ಚಿಕನ್ ಒಣಗಿ ಎಲ್ಲಿಗೆ ಹೋಯ್ತು? ಇಲ್ಲೇ ಇಟ್ಟು ಹೋಗಿದಲ್ಲ ಹೋಗಳಾಗ್ರೆ. ಇಲ್ಲಿ ಚಿಕನ್ ಡಬ್ರಿ ಇಟ್ಟಿದ್ದಲ್ಲ, ಎಲ್ಲಿ ಹೋಯ್ತದು? ಕಾಣಿಸಲ್ಲ ಆಗ್ಯದಲ್ಲ. ನೋಡತ್ ಹೇಳೋಗಿದ್ದಿಲ್ಲ ನಿನಗೆ, ಎಲ್ಲಿ ಹೋಯ್ತದು? ಯವ್ವ ಅಪ್ಪ ಬಂದಿಲ್ಲ, ಏನೋ ಪಾರ್ಟಿ ಮಾಡ್ತೇವೆ ಸಂಕ್ರಾಂತಿ ಕರೀದ ತಿಳ್ಕೆಲ್ಲ ಇಟ್ಟು ಚಿಕನ್ ಡಬ್ರಿ ಎತ್ಕೊಂಡು ಹೋದನು. ಇದ್ರ ಮಾರ್ಯಾಗ ಮಣ್ಣು ಇದಕ್ಕೇನು ಬಂದಿತ್ತಾ ನೀನು ಹೋಗೋದು? ಸುಮ್ಮ ತಾಯಿಟ್ಟು ಮುಕ್ಕಳಿ ಮುಚ್ಕೊಂಡು ಮನ್ಯಾಗ ಹಾಕೊಂಡು ಬಿಟ್ಟು ಪಾರ್ಟಿ ಮಾಡೋಕೆ ಮನೆಯಂದೇ ಬೇಕಾಗಿತ್ತು ಇವನಿಗೆ. ನಾನೇ ಮನಿ ಬೇಡ್ಕೊಂಡು ತಿಂದಕ್ಕೆ ಅಡ್ಡಾಡಿ ತಂದು ಒಂದು ದೊಡ್ಡ ಡಬ್ರಿ ಮಾಡಿಟ್ಟಿದ್ದ ಚಿಕನ್ ನನ್ನ ಬಾಯಾಗ ಗಡ್ಡಿ ಹಾಕಿ ಇಟ್ಟು ತೊಗೊಂಡು ಹೋಯ್ತಿಲ್ಲ. ಇದ್ರ ಮಾರ್ಯಾಗ ಮಣ್ಣು. ಅವು ಇನ್ನೂ ಉಂಡಿಲ್ಲ, ಒಯ್ಬೇಡ ಅಂತ ಹೇಳಕ್ಕೆ ಬರ್ತದೆ ಏನು? ಇಲ್ಲಿ ನಿನಗೆ ಇಲ್ಲೇ ಕೂತಿದ್ದಿ. ನಿನಗೆ ಎದಕ್ಕೆ ಕುಂದ್ರಸೋಗಿನ್ನ ನೋಡತ್ ಹೇಳೋಗಿನಿಲ್ಲ. ಯವ್ವ ನಾ ಹೇಳ್ದೆ ಬೇಡತ್ತ ಅಂದ್ರೆ ಅಪ್ಪ ಕೇಳಿಲ್ಲ. ನಾನೇ ರೊಕ್ಕ ಕೊಟ್ಟಿನಿ ತರ್ಲಿಕ್ಕಂತ ಹೇಳಿಕೆ ಒಯ್ದೆ ಬಿಟ್ಟನು. ಯವ್ವ ಎಟ್ಟಾಕೊಂದು ಚಿಕನ್ ಒಣಗಿ ನನ್ನ ಬಾಯಾಗ ಮಣ್ಣು ಹಾಕಿಟ್ಟತಿಲ್ಲ. ಒಯ್ದು ಆಗದ ಗಣಸ. ನಾ ಏನು ಉಳ್ಳಿಗ ಹ್ಯಾಂಗೆ ಮಾಡಲಿ? ಮತ್ತೀಗ ಬೇಡಕ್ಕೆ ಹೋದ್ರೆ ನನಗೆ ಚಪ್ಪಲ್ ತೊಗೊಂಡೆ ಬಡಿತಾರೆ ಅವರು. ಗೌಡ್ರೆ, ಅದೊಂದು ಬಾಟ್ಲಿಗೆ ಯಾರ್ದಕ್ಕೆ ಇಟ್ಟಿದ್ದೀರಾ ನೀವು? ಗುಂಜಾ ಬರ್ತೀನಿ ಅಂದಾನ. ಗುಂಜಾ ಫೋನ್ ಮಾಡಿ ನಾಗಳೇ ಏನೋ ಅವ್ರ ಮನ್ಯಾಗ ಮಸ್ತ್ 2-3 ಕಿಲೋ ಚಿಕನ್ ಅದಾತ ಮಾಡ್ರತ್ತ. ಅದಕ್ಕೆ ಇಟ್ಟು ತೊಗೊಂಬರ್ತೀನಿ ರೀ. ಮಸ್ತನೇ ಪಾರ್ಟಿ ಮಾಡಮ್ಮ, ವಾಸ್ ಬಾರಿ ಹೊಂಟದ ಹೇಳ್ಯಾನ. ಅದಕ್ಕೆ ಅದನ್ನು ಬಾಟ್ಲಿ ಅವನಿಗೆ ತೆಗೆದಿಟ್ಟಿನಿ. ಗುಣ ಆಯ್ತು ತಗೋಪ್ಪ. ನಮ್ಮ ಬಜೆಟಿಗೆ ಇದೊಂದೇ ತಂದೂರಿ ಎಲ್ಲಿ ಸಾಲಬೇಕು ಅಂದ್ಕೊಂಡಿದ್ದ. 2-3 kg ಚಿಕನ್ ಒಣಗಿ ಅಂದ್ರೆ ಮತ್ತೆ ತೀರಾ ಭಾರಿ ಆತದ ತಗೋ. ಪಾರ್ಟಿ ಮಸ್ತ್ ಆತದ. ಚಾಲು ಮಾಡಿರಿ ಎಲ್ಲರೂ ಪಾರ್ಟಿ. ನನಗೆ ಬಿಟ್ಟೆ ಬಾರ್ಲೆ ಗುಂಜಾ ಕೂಡ್ಬಾ. ಇನ್ನೂ ಈಗ ಚಾಲು ಮಾಡಿದೇವು ಬಾ ನಾವು. ಗುಂಜಾ ಮಸ್ತ್ ವಾಸ ಹೊಂಟದ ನೋಡು. ಇಟ್ಟಾಕೊಂದು ಚಿಕನ್ ತಂದು ಒಣಗಿ ಮಾಡಿ ನೀನು ಕೊಟ್ರಂದ್ರೆ ಗಿರ್ಜಾಕರ್ ನಾನು ನಂಬಿಕೆ ಆಗಲ್ಲಾಗ್ಯದ. ಅಕ್ಕಿ ಅಲ್ಲಿ ಕೊಡ್ತಾಳ್ರಿ ಗೌಡ್ರ. ನಾನೇ ಅಕ್ಕಿ ಇರ್ಲಾರ್ದಾಗ ಎತ್ಕೊಂಡ್ ಬಂದಿನ ಕಡೆ. ಅಕ್ಕಿ ಇದ್ರೆ ಅಕ್ಕಿ ಕೊಡ್ತಾಳ ನಿಮಗ? ಅದೇ ಎಲ್ಲಗತ್ತೀನಿ. ನಾ ಮುಂಜಾನೆ ನಮ್ಮ ಮನೆಗೆ ಬಂದಿರಪ್ಪ ಒಣಗಿ ಇಸ್ಕೊಂಡು ಹೋಲಕ್ಕೆ. ಮತ್ತು ನಮ್ಮ ಮನೆಗೆ ಬಂದು ಇಸ್ಕೊಂಡು ಹೋಗೋರು ಅವ್ರು ನಿಮ್ಮ ಮನ್ಯಾಗ ಇಟ್ಟು ಹಾಕೊಂಡು ಮಾಡ್ರಂದ್ರೆ ನನಗೆ ಅದೇ ಅನುಮಾನ ಬತ್ತು. ಅಂದ್ರ ಭೀ ಏನೇ ಹೇಳ್ರಿ, ಹಿಂಗೆ ಉರಿ ಹಚ್ಕೊಂಡಿ ಥಂಡ್ಯಾಗ ಕೂತಿ ಹಿಂಗೆ ಬಾಟ್ಲಿ ತೊಗೊಂಡು ಚಿಕನ್ ಇಟ್ಕೊಂಡು ಕುಡಿಯೋ ಮಜಾನೇ ಬೇರೆ. ಕುಜ್ಲಿ ಕಮ್ಮ ಕುಡಿ. ಮೊದಲೇ ನಿನಗೆ ಶುಗರ್ ಅದ. ಮೊದಲೇ ಒಣಕಲ್ ಕಡ್ಡಿ ಆಗಿದೆ. ಕುಡ್ದು ನಿಗರ್ ಶಟದ ಹೋಗಿ.
ಅರೆ ನಮ್ದಕ್ಕೆ ಬಿ ಎಷ್ಟೊಂದು ದಿನಗೆ ಆಗೋಗಿತ್ತು ಹಿಂಗೆ ಪಾರ್ಟಿ ಮಾಡಿ. ನಮ್ದಕ್ಕೆ ತುಂಬ ಖುಷಿ ಆಗ್ತಿದೆ ಇವತ್ತು. ಮಸ್ತಾಗ್ಯದ ನೋಡಿ ಪಾರ್ಟಿ, ಆದ್ರೆ ಹಿಂಗಾಗಬೇಕು. ನಮ್ಮ ಮನ್ಯಾಗ್ರ ಈಕಿ ನನಗೆ ಗಿಡ್ಡಿ ನನ್ನ ಹೆಣ್ತಿಕ್ಕಿ ಢೇಪಿ ಮತ್ತು ಸಸಿ ಇಬ್ಬರು ಕಚ್ಚಾಡಿ ಮನ್ಯಾಗ ನೆಮ್ಮದಿನೇ ಇರ್ಲಾರ್ದಂಗೆ ಮಾಡಿಟ್ಟಾರ. ಈಗ ಒಂದು ಜರ ಸಮಾಧಾನ ಅಲ್ಲತ್ತದ ನೋಡಿ ನಾನು ಪಾರ್ಟಿ ಮಾಡಿ. ಅರೆ ನಮ್ದಕ್ಕೆ ಬಿ ಕಿರಿಕಿರಿಗೆ ಮಾಡ್ತಾರೆ ಬೋತ್ಗೆ. ನಮ್ದಕ್ಕೆ ಬಿ ನೆಮ್ಮದಿ ಇರ್ಲಾರ್ದಂಗೆ ಮಾಡ್ತಾರೆ. ನಿಮ್ಮದಿನ ಬೇಕ್ರಿ, ನಾನು ಹೆಣಂತಿ ಬೇಡ್ಕೊಂಡು ತಿನ್ನೋರ್ಕಿನ್ನ ಅತಿ ತಗ್ಯಾಳ. ಮನಿ ಸಾಮಾನಿ ತರ್ಲಿಕ್ಕೆ ಎಷ್ಟು ರೊಕ್ಕ ಕೊಟ್ರು ಮತ್ತೆ ಮನಿ ಬೇಡ್ಕೋಕೆ ಹೋತಾಳ. ಎಲ್ಲರ ಮನ್ಯಾಗೂ ಇದ್ದದೇಪ ಇದು ಗೋಳ. ಹೋಲ್ ಬಿಡ್ರಪ್ಪ, ಅದೇನು ಮಾಡ್ತೀರಿ, ಅವೇನು ಹೇಳ್ಕೊತ ಕುಂದಿರ್ತೀರಿ. ಮಸ್ತ್ ಪಾರ್ಟಿ ಮಾಡಮ್ ಬರ ಕಡಿ, ಅವೆಲ್ಲ ಬಿಡ್ರಿ ತಲೆ ಅಂದು. ತಗೋರಿ ಚಿಕನ್ ತಗೋರಿ ತಿನ್ರಿ. ಯವ್ವ ನೀವು 3 ಮಂದಿ ಬಂದಿರಲ್ಲ, ಗಿರ್ಜಿ ಕಾಣಲೇಗಳ. ಅಕ್ಕಿ ಎಲ್ಲಳ ಮತ್ತು ಅಕ್ಕಿ ಎಲ್ಲಳ ಏನವ್ವ ಪತ್ತನೇ ಇಲ್ಲ. ನಾ ಏನೋ 2 ಕಿಲೋ ಚಿಕನ್ ತಂದಿದ, ನಾಯಿ ಒಯ್ದದ ಪಾರ ಅಳ್ಳಗತ್ತದ ಹೇಳಕ್ಕೆ ಬಂದು ಒಂದು ದೊಡ್ಡ ಡಬ್ರಿ ಒಣಗಿ ಇಸ್ಕೊಂಡು ಹೋದಳುವ ಚಿಕನ್ ಒಣಗಿ. ಪತ್ತನೇ ಇಲ್ಲಕ್ಕಿ. ಯವ್ವ ಪಾರ ಕೊಟ್ಟು ಪೀಸೆ ಹಾಕಿಲ್ಲ, ಬರೇ ಡಡ್ಡ ರಸನೇ ಬರ್ಕೇಳತ್ ಹೇಳಕ್ಕೆ ನಮ್ಮ ಮನೆಗೆ ಬಂದು ಒಂದು ದೊಡ್ಡ ಡಬ್ರಿ ಚಿಕನ್ ಇಸ್ಕೊಂಡು ಹೋಗಳ. ಯವ್ವ ಪಾರ ಅಳ್ಳಗತ್ತದ ಹೇಳಿ. ಅರೆ ನಮ್ದಕ್ಕೆ ಗರಿಗೆ ಬಿ ಬಂದು ಅವ್ರಿಬ್ಬರದಕ್ಕೆ ಚೆನ್ನಾಗಿ ಮಾಡಿಲ್ಲ ಚಿಕನ್ಗೆ, ನೀನೇ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಒಂದು ದೊಡ್ಡ ಡಬ್ರಿ ಚಿಕನ್ಗೆ ಇಸ್ಕೊಂಡು ಹೋಗಿದ್ದಾರೆ ಗಿರ್ಜಂದು ಅಕ್ಕ. ಯವ್ವ 3 ಮಂದಿ ಕಲ್ತು ಬರೀ ನೀರೇ ಹಾಕೊಟ್ರ ಹೇಳಕ್ಕೆ ನಮ್ಮ ಮನೆಗೆ ಬಂದು ಒಂದು ದೊಡ್ಡ ಕಡಾಯಿಲೆ ಒಂದು ಕಡಾಯಿ ಚಿಕನ್ ಇಸ್ಕೊಂಡು ಹೋಗಳ. ಯವ್ವ ಇಲ್ಲಿ ಹೇಳಕ್ಕೆ ಗಿರ್ಜಿ ಇಸ್ಸು ಮನಿ ತಿರುಗಾಡಿ ಅಡ್ಡಾಡಕ್ಕೆ ಒಬ್ರು ಚಾಡ ಒಬ್ರಿಗೆ ಹೇಳಕ್ಕೆ ಒಣಗಿ ಇಸ್ಕೊಂಡು ಹೋಗೋಡೆ ನೀನ. ಈಗ ಬಂದೋಡು ಆಕಿನೇ ಬಂದೋಡ್ರಿ. ಬಂದೆವ್ವ ಬಾ, ನಾವು ಪೀಸೆ ಹಾಕೊಟ್ಟಿಲ್ಲ, ಬರೀ ರಸ ಹಾಕಿದ್ದೇವೆ ಹೇಳಕ್ಕೆ ಮನಿ ತಿರುಗಾಡಿಕೆ ಅಂದ್ರೆ ಎಲ್ಲರ ಮನೇನ ಗೊಳೆ ಮಾಡ್ಕೊಂಡ್ಕೆ ತಿಂದು ಬಂದು ಈಗ ಒಬ್ರು ಚಾಡ ಒಬ್ರಿಗೆ ಹೇಳಿ ಸುಮ್ ಕೂಡ ನಿನ್ನ ಪರಕ್ಕ ನಾಯಲ್ಲಿ ಉಂಡಿನಿ. ಎಟ್ಟಾಕೊಂದು ಒಣಗಿ ಇವ ಒಂದು ಜರ ಬಾಯಿ ಹಚ್ಚಲಿಲ್ಲ, ಹಲ್ಲಿಗೆ ಹಚ್ಚಲಿಲ್ಲ, ಎಲ್ಲ ನನ್ನ ಬಾಯ ಗಡ್ಡಿನೇ ಬಿತ್ತು. ಯಾಕೆ ಗಿರ್ಜಿ ಎಲ್ಲರ ಮನೆಯಿಂದ ಇಸ್ಕೊಂಡು ಹೋಗಿದ್ವ, ಒಬ್ಬರ ಮನೆಯಿಂದ ಒಂದು ಡಬ್ರಿ ಅಂದ್ರೆ ಭೀ ಮತ್ತೆ 3-4 ಕಿಲೋ ಆಗಿರಬೇಕು. ಮತ್ತೆ ಕುಂಡಿಲ್ಲ ಉಣ್ಬೇಕಿಲ್ಲ. ಯವ್ವ ಇಟ್ಟು ಗಾಳೆ ಮಾಡಿ ಗರಂ ಮಾಡ್ಲಿಕ್ಕೆ ಇಟ್ಟಿದ್ದಾವ. ಒಂದು ಜರ ಹೊರಕಡೆಗೆ ಹೋಗಿ ಬಂದ್ರೆ ಆಯ್ತತ್ತ. ಹೋಗಿ ಬರೋದಾಗೆ ನನ್ನ ಗಂಡು ಭಾಡ್ಯ ಏನು ಮಾಡ್ಯಾನ, ಇಟ್ಟು ಪಾರ್ಟಿ ಮಾಡ್ತೀನಿ ಅಂತೇಳಿ ಪೂರಾ ಡಬ್ರಿನೇ ಎತ್ಕೊಂಡು ಹೋಗ್ಬಿಟ್ಟಾನವ. ನನಗೆ ಉಳ್ಳಕ್ಕೊಂದು ಹನಿನೂ ಇರ್ಲಾರ್ದಂಗೆ ಮಾಡ್ಯ ನೋಡು. ಬರೀ ಮಾಡ್ಯಾನ ಬಿಡು, ಸುಳ್ಳು ಹೇಳಿ ಇಸ್ಕೊಂಡು ಹೋದ್ರೆ ಹಾಗೆ ಮಾಡ್ತಾರೆ ಮತ್ತೇನು. ಸುಮ್ ಕೂಡ ಗೀತಿ ಮೊದಲೇ ನಾನೇ ಹೊಸವಾಗಿ ಸಾಯ್ಲತ್ತೀನಿ, ಮತ್ತೆ ಇಕ್ಕಿಂದು ಬೇರೆ. ನೀಲಕ್ಕ ಒಂದು ಜರ ಒಣಗಿದ ನಾ ಕೂಡ ಉಂಡು ಹೋಗ್ತೀನಿ. ಹೊಸ ಆಗ್ಯದ ಗುಂಡಮ್ಮ ಒಣಗಿದ ಏನವ ಇನ್ನೊಂದು ಜರ ಮನ್ಯಾಗ. ಹ್ಞೂ ರೀ ಅತ್ತೆಯವ್ರ ಇನ್ನೂ ಅದಾರಿ ಮನ್ಯಾಗ. ಹೋಗುವ ಒಟ್ಟು ಹಾಕೊಂಬ, ಪಾಪ ಉಂತಾಳತ್ತ ಹೊಸ ಆಗ್ಯದತ್ತ, ಹಾಕೊಂಬ ಹೋಗೋಣ ಲೆಕ್ಕ. ಆಕಿ ನಮ್ಮ ಅತ್ತಿಗೊಂದು ಭಾಳ ಒಳ್ಳೆಕನೆ ಆಲಕ್ಕೆ ಹೋತ. ಅವಾಗೆ ಒಂದು ಡಬ್ರಿ ಕೊಟ್ಟದ ಒಣಗಿ, ಮತ್ತೀಗ ಕುಡ್ಬೇಕತ್ ನೋಡು. ಕೂಡಾಗಿರ್ಜಿ ಹಾಕೊಂಬರ್ತಾ ಕೂಡು ಉಣ್ಣಾಗತ್ತಿ. ನಮ್ಮ ನೀಲಕ್ಕೆ ನೋಡುವ ಯಾವಾಗ ಬಂದ್ರು ಭೀ ಇಲ್ಲ ಅನ್ನಲ್ಲ ನೋಡು, ಕುಡ್ತಾಳೆ. ಅದಕ್ಕೆ ನಂಗೆ ಆಕೆ ಅಂದ್ರೆ ಭಾಳ ಇಷ್ಟ. ನೀಲಕ್ಕ ನೀ ಅಂದ್ರೆ ನಂಗೆ ಭಾಳ ಇಷ್ಟ. ನೀ ಏನು ಕೇಳ್ದಂಗೆ ಎಲ್ಲ ಕೊಡಬೇಕು. ನಿನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆತಾರೆ. ಕೊಡ್ಲಿಲ್ಲ ಅಂದ್ರೆ ಭಾಳ ಕೆಟ್ಟ ಆತಾರೆ. ಇದಾರಿ ಗಿರ್ಜಕರ ತಗೋರಿ. ಮಸ್ತ್ ಮಾಡ್ರೋಡು ಒಣಗಿ. ಹಿಂಗಿರ್ಬೇಕು ನೋಡು ಒಣಗಿ ಅಂದ್ರೆ. ಹಳ್ಳೋಗ್ತೀನ ನಿನ್ನ ಕುತಿಯ ಸಿಕ್ಕೊಂಡ್ ಬಿಡಂಗದ, ಏಟು ಗಡಬಡ ಮಾಡಕತ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬೇ ಮಾಡಲ್ಲ, ಪ್ಲೀಸ್ ಹಂಗೆ ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಮ್ಮ ವಿಡಿಯೋಕೊಂದು ಲೈಕ್ ಮಾಡಿರಿ.